ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮಗೆ ಬಟ್ಟೆ ಜಾಸ್ತಿ ಸ್ಟಿಚಿಂಗ್ಗೆ ಬರ್ತಾ ಇಲ್ಲ, ಮಿಷಿನ್ ಎಲ್ಲ ಇದೆ, ಸೊ ಬಟ್ಟೆಗಳು ಬರ್ತಾ ಇಲ್ಲ ಅಂತಂದರೆ ನಾನಿವಾಗ ನಿಮಗೆ 3 ಟಿಪ್ಸ್ಗಳನ್ನ ಕೊಡ್ತೀನಿ. 3 ಟಿಪ್ಸ್ಗಳನ್ನ ಫಾಲೋ ಮಾಡಿ. ಅಂತಂದರೆ ಏನು ಆಲ್ಟರ್ನೇಟಿವ್ ಆಗಿ ಅದಕ್ಕೂ ಮಿಂತ ಬೇರೆ ಏನು ಮಾಡ್ಬೋದು, ಬಟ್ಟೆ ಜಾಸ್ತಿ ಬರಬೇಕು ಅಂತಂದರೆ ಏನು ಮಾಡ್ಬೋದು, ನಾನು ಯೂಸ್ ಮಾಡಿರೋವಂಥ ಟ್ರಿಕ್ಸ್ಗಳನ್ನ ನಿಮಗೂ ಕೂಡ ಹೇಳ್ಕೊಡ್ತೀನಿ. ಸೊ ಏನೇನು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಇದೇನಪ್ಪ ಪೆಟಿಕೋಟ್ ಇಟ್ಕೊಂಡಿದ್ದಾರೆ, ಸ್ಯಾರಿ ಪೆಟಿಕೋಟ್ ಅಂತ ಅಂದ್ಕೊಂಡಿದ್ದೀರಾ. ಸೊ ಇದು ಬಂದು ಈಗ ಪ್ರತಿಯೊಬ್ಬರು ಕೂಡ ಸ್ಯಾರಿನ ವೇರ್ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಪೆಟಿಕೋಟ್ ಅನ್ನೋದು ಬೇಕೇ ಬೇಕಲ್ವಾ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ನಿಮಗೆ ಕಡಿಮೆ ಅಮೌಂಟಲ್ಲಿ ಈ ರೀತಿ ಪೆಟಿಕೋಟ್ದು ಪೀಸ್ಗಳು ಸಿಗುತ್ತೆ. ಆ ಪೀಸ್ಗಳನ್ನ ತಂದು ನೀವು ಮನೆಯಲ್ಲೇ ಸ್ಟಿಚ್ ಮಾಡಿ ನೀವು ಇವಾಗ ಒಂದು 100 ರೂಪಾಯಿಗೆ ಇನ್ವೆಸ್ಟ್ ಮಾಡಿದ್ರೆ ಪೆಟಿಕೋಟ್ ಸ್ಟಿಚ್ ಮಾಡೋದಕ್ಕೆ 250 ರೂಪಾಯಿನ ತಗೋಬೋದು. ಸೊ ಯಾಕಂತಂದರೆ ಇವಾಗ ನಾರ್ಮಲಾಗಿ ನೀವು ಕೇಳ್ಬೋದು 100 ರೂಪಾಯಿಗೆಲ್ಲ ಪೆಟಿಕೋಟ್ ಸಿಗುತ್ತೆ ಅಂತ, ಬಟ್ ಅದು ಬಣ್ಣ ವಾಶ್ ಮಾಡಿದ ತಕ್ಷಣ ಅದು ಕಲರ್ ಬಿಟ್ಕೊಳ್ಳುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಇರೋ ಅಂಥ ಬಟ್ಟೆನ ತಂದು ನೀವು 250 ರೂಪಾಯಿ ಅಥವಾ 300 ರೂಪಾಯಿನೂ ಕೂಡ ತಗೋಬೋದು. ಅದಕ್ಕೋಸ್ಕರ ಏನು ಮಾಡಿ, ನೀವು ಈ ರೀತಿ ಫ್ಯಾಬ್ರಿಕ್ನ ತಗೊಂಡು ಬಂದು ನೀವು ಸ್ಟಿಚ್ನ ಮಾಡ್ತು ಅಂತಂದರೆ ಇದೊಂದು ನಿಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ತಗೋತಾರೆ. ಒಳ್ಳೆ ಕ್ವಾಲಿಟಿ ಇರೋವಂಥ ಪೆಟಿಕೋಟು ನಿಮಗೆ ಹತ್ರದಲ್ಲೇ ಸಿಗ್ತಾಯಿದೆ, ಮನೆಯಲ್ಲೇ ಸಿಗ್ತಾಯಿದೆ ಅಂತಂದರೆ ಯಾರು ತಗೊಳ್ಳೋದಿಲ್ಲ ಅಲ್ವಾ. ಇದ್ರದ್ದು ಹೇಗೆ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು ಅಂತಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ವಿಡಿಯೋ ಬಂದು ನಿಮಗೆ ಪೆಟಿಕೋಟ್ ವಿಡಿಯೋನೇ ಆಗಿರುತ್ತೆ. ಹೇಗೆ ಕಟಿಂಗ್ ಮಾಡೋದು, ಹೇಗೆ ಕರೆಕ್ಟಾಗಿ ಸ್ಟಿಚ್ ಮಾಡೋದು, ಪ್ರತಿಯೊಂದು ಕೂಡ ಪೀಸ್ ಕಟ್ಟೆ ಹೇಳ್ಕೊಡ್ತೀನಿ. 6 ಪೀಸ್ ಆಗಿರ್ಬೋದು ಅಥವಾ 7 ಪೀಸ್ ಆಗಿರ್ಬೋದು, 8 ಪೀಸ್ ಆಗಿರ್ಬೋದು. ದಪ್ಪ ಇರೋರ್ಗಾದರೆ 8 ಪೀಸ್ ಲಂಗ ಬೇಕಲ್ವಾ, ಅದನ್ನು ಹೇಗೆ ನಾವು ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು ಅಂತಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಆವಾಗ ನೀವೇನು ಮಾಡ್ಬೋದು ಅಂತಂದರೆ ನಿಮಗೆ ಬಟ್ಟೆಗಳು ಬರ್ತಾ ಇಲ್ಲ ಅಂತಂದರೂ ಕೂಡ ನೀವು ಬಟ್ಟೆ ಬರೋ ತನಕ ಇದನ್ನೇ ಟ್ರೈ ಮಾಡ್ಬೋದು. ಏನು ಮಾಡ್ಬೋದು ಅಂತಂದರೆ ಇವಾಗ ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗಿರ್ತಾರೆ ಅಂದ್ಕೊಳ್ಳಿ ಪೆಟಿಕೋಟ್, ಇದೇನಾದರೂ ನಿಮಗೆ ಸ್ಟಿಚಿಂಗ್ ಚೆನ್ನಾಗಿತ್ತು, ಹಾಗೆಯೇ ಬಟ್ಟೆನೂ ಕೂಡ ವಾಶ್ ಮಾಡಿದಾಗಲೂ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಬ್ಲೌಸ್ಗಳನ್ನೂ ಕೂಡ ಕೊಡ್ತಾ ಹೋಗ್ತಾರೆ. ಯಾಕಂತಂದರೆ ಇದು ಒಂದರಲ್ಲಿ ಯಾರಿಗಾದರೂ ನಮಗೆ ಜನಗಳೇ ಅಷ್ಟಲ್ವಾ ಸ್ಯಾಟಿಸ್ಫೈ ಆಯಿತು ಒಂದರಲ್ಲಿ ಅಂತಂದರೆ ಖಂಡಿತವಾಗ್ಲೂ ಕೂಡ ಕೊಡ್ತಾರೆ. ಸೊ ಇದನ್ನು ನೀವು ಮಾಡ್ಬೋದು. ನೋಡಿ, ನಾನು ಒಂದಷ್ಟು ಪೀಸ್ಗಳನ್ನ ಇವಾಗ ಸ್ಟಿಚ್ ಮಾಡೋದಕ್ಕೆ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಸ್ಕೂಲ್ಗಳಲ್ಲಿ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕೊಡ್ತಾರೆ ನೋಡಿ ಈ ರೀತಿ ಪೀಸು. ಅದು ಸ್ಟಿಚ್ ಮಾಡಿಸ್ಕೊಂಡಿರೋದಿಲ್ಲ, ಅದರಲ್ಲಿ ಪೆಟಿಕೋಟ್ನ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ಹಾಗೆಯೇ 2 ಕಲರ್ ಕೂಡ ಕೊಟ್ಟಿದ್ದಾರೆ. ಇದೊಂದು ಬ್ಲೂ ಕಲರ್ ಒಂದು 2 ಕೂಡ ಕೊಟ್ಟಿದ್ದಾರೆ. ನಾನು ಒಂದು ಇದರಲ್ಲಿ ಒಂದು 3 ಲಂಗ ಆಗೋ ರೀತಿ ಕಟಿಂಗ್ ಮಾಡಿ ಇಟ್ಟಿದ್ದೀನಿ. ಪ್ರತಿಯೊಂದೂ ಕೂಡ ಇದನ್ನು ಸ್ಟಿಚ್ ಕೂಡ ಮಾಡ್ತೀನಿ. ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಕಟಿಂಗು ಮತ್ತು ಸ್ಟಿಚಿಂಗ್ದು ಎರಡೂ ಕೂಡ ಒಂದರಲ್ಲೇ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೆ ಕಟಿಂಗು ಮತ್ತು ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದಾದಮೇಲೆ ಏನು ನಿಮಗೆ ಬೆಸ್ಟ್ ಅಂತಂದರೆ, ನೀವು ಸ್ಯಾರಿಗಳನ್ನ ತಂದು ಒಂದು 10 ಸೀರೆಗಳನ್ನ ತಗೊಬನ್ನಿ. ಜಾಸ್ತಿ ತಗೊಡ್ಬೇಡಿ, ಜಾಸ್ತಿ ಅಮೌಂಟ್ದು ಕೂಡ ತರಬೇಡಿ. 1000 2000 ಕೊಟ್ಟು ತಂತು ಅಂತಂದರೂ ಕೂಡ ನಿಮಗೆ ಲಾಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಇವಾಗೆಲ್ಲ ಡೈಲಿ ವೇರ್ಗೆ ಏನು ಮಾಡ್ತಾರೆ ಅಂತಂದರೆ, ಡೈಲಿ ವೇರ್ಗೆ ಹಾಕ್ಕೊಳ್ತಾರೆ. ಅದಕ್ಕೆ ಏನು ಮಾಡಿ, ನೀವು ಒಂದು 300 ರೂಪಾಯಿ 400 ರೂಪಾಯಿಲೆಲ್ಲ ಸೀರೆಗಳನ್ನ ತಗೊಂಡು ಬನ್ನಿ. ಸೊ ಒಳ್ಳೆ ಕ್ವಾಲಿಟಿ ಇರೋ ಅಂಥ ಸೀರೆಗಳನ್ನ ಒಂದು 300 ರೂಪಾಯಿ 400 ರೂಪಾಯಲ್ಲಿ ತಗೊಂಡು ಬಂತು ನೋಡಿ ತಗೊಳ್ಳಿ. ಯಾಕಂತಂದರೆ ಕಡಿಮೆ ರೇಟ್ಗೆ ನಿಮಗೆ ಸಿಗುತ್ತೆ. ಅದರಲ್ಲಿ ನಿಮಗೆ ರೇಟು ನೀವು ಒಂದು 50 ರೂಪಾಯಿ 100 ರೂಪಾಯಿನ ಇಟ್ಕೊಳ್ಳಿ. ಅದನ್ನು ಏನು ಮಾಡ್ಬೋದು ಅಂತಂದರೆ, ನೀವು ಸ್ಯಾರಿನ ಸೇಲ್ ಮಾಡ್ತಾ ಇದ್ದೀರಾ ಅಂತಂದಾಗ ಆಟೋಮೆಟಿಕಲಿ ಎಲ್ಲರೂ ಕೂಡ ಸ್ಯಾರಿ ಅಂತ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಲ್ವಾ. ಸ್ಯಾರಿನ ಬಂದು ನೋಡ್ತಾರೆ. ಸೊ ಅಲ್ಲೇನಾಗುತ್ತೆ, ನಾನು ಕೂಡ ಅದನ್ನು ಸೇಲ್ ಮಾಡಿದ್ದೀನಿ, ಅದಕ್ಕೋಸ್ಕರನೇ ನಿಮಗೂ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಏನಕ್ಕೆ ಬಿಟ್ಬಿಟ್ಟೆ ಅಂತಂದರೆ, ಸ್ಯಾರಿಗಳನ್ನ ತಂದು ನನಗೇ ಸ್ಟಿಚ್ ಮಾಡೋದಕ್ಕೆ ಕೊಟ್ಬಿಡ್ತಾಯಿದ್ರು. ಅವಾಗೇನಾಯಿತು, ತುಂಬಾ ಬಟ್ಟೆ ಜಾಸ್ತಿ ಆಗೋಯಿತು. ಆಮೇಲೆ ಏನು ಗೊತ್ತಾ, ಬಂದಾಗ ಸ್ಯಾರಿಗಳನ್ನ ತೋರಿಸ್ಬೇಕು, ನೋಡ್ತಾ ಕೂತ್ಕೊಳ್ತಾರೆ. ಆವಾಗ ಬಟ್ಟೆ ಸ್ಟಿಚ್ ಮಾಡೋದಕ್ಕೂ ಕೂಡ ಟೈಮ್ ಸಾಕೋಗೋದಿಲ್ಲ, ಅದಕ್ಕೋಸ್ಕರ ನಿಲ್ಲಿಸ್ಬಿಟ್ಟೆ ಅಷ್ಟೇ. ಸೊ ಸ್ಯಾರಿಗಳನ್ನ ತಂದು ಅದು ನನಗೆ ಅನುಭವ ಇರೋದ್ರಿಂದನೇ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸ್ಯಾರಿಗಳನ್ನ ತಂದು ನೀವು ಸೇಲ್ ಮಾಡೋದ್ರಿಂದ ಅದನ್ನು ನಿಮಗೇ ಕೊಟ್ಟು, ಹಾಗೆಯೇ ಡ್ರೆಸ್ ಮೆಟೀರಿಯಲ್ ಕೂಡ ತರ್ಬೋದು. ಸೊ ನಿಮಗೆ ಕೊಟ್ಟು ಹೋಗ್ತಾರೆ. ನೀವು ಎಲ್ಲರೂ ಕೂಡ ಎಷ್ಟು ಅಮೌಂಟ್ನ ತಗೋತಾ ಇರ್ತಾರೆ, ಅದಕ್ಕಿಂತ ಒಂದು 50 ರೂಪಾಯಿ ಕಡಿಮೆಗೆ ನೀವು ಸ್ಟಿಚ್ ಮಾಡಿಕೊಡಿ. ಸೊ ಒಳ್ಳೆ ಫಿಟ್ಟಿಂಗ್ ಕೊಟ್ಟು ಒಂದು 50 ರೂಪಾಯಿ ಕಡಿಮೆಗೆ ಸ್ಟಿಚ್ ಮಾಡಿಕೊಡ್ತಾ ಇದ್ದೀರಾ ಅಂತಂದರೆ ಕಂಪಲ್ಸರಿ ನಿಮ್ಮ ಹತ್ರ ಸ್ಟಿಚ್ಚು ಮಾಡಿಸ್ತಾರೆ. ಒಂದು 6 ತಿಂಗಳು ವರ್ಷದವರೆಗೂ ಕೂಡ ನೀವು ಈ ರೀತಿ ಮಾಡ್ತು ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಕೂಡ ಬಟ್ಟೆಗಳು ಬರ್ತಾ ಹೋಗುತ್ತೆ. ಸೊ ಬೇಕು ಅಂತಂದರೆ ನನಗೆ ಆ ರೀತಿ ಆಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಯಾಕಂತಂದರೆ ನನ್ನ ಚಾನಲ್ ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಅಲ್ವಾ. ಆ ರೀತಿ ನಿಮಗೆ ಬರ್ತಾ ಇಲ್ಲ ಅಂತಂದರೆ ನನ್ನನ್ನು ಕೇಳಿಬೇಕಾದ್ರೆ. ಸೊ ಇನ್ನೊಂದು ಬಂದು ಈ ರೀತಿ ರೆಡಿ ಬ್ಲೌಸ್ಗಳು ಇವಾಗ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಸೊ ಪ್ರತಿಯೊಬ್ಬರು ಕೂಡ ಸ್ಟಿಚ್ ಮಾಡಿಸೋದಕ್ಕೆ ಜಾಸ್ತಿ ಅಮೌಂಟ್ ಆಗುತ್ತೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಈ ರೀತಿ ನಾನು ಇದಕ್ಕೆ ಕಟ್ ಮಾಡಿ ಉಕ್ಸ್ ಹಾಕಿದ್ದೀನಿ. ಇದಕ್ಕೇನು ಉಕ್ಸ್ ಇರೋದಿಲ್ಲ, ಹಾಗೇ ಇರುತ್ತೆ. ಈ ರೀತಿ ರೆಡಿ ಬ್ಲೌಸ್ಗಳು ಅನ್ನೋದು ಇವಾಗ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಈ ರೀತಿ ಬ್ಲೌಸ್ಗಳು ನಿಮಗೆ ಬಲ್ಕಲ್ಲಿ ತಗೊಂಡ್ರೆ ಕಡಿಮೆ ಅಮೌಂಟ್ಗೆ ಸಿಗುತ್ತೆ.
ಸೊ ಅದನ್ನೇನು ಮಾಡ್ಬೋದು, ನೀವು ತಂದು ಸೇಲ್ ಮಾಡ್ಬೋದು. ಇದರಲ್ಲೂ ಕೂಡ ನೀವು ಅಮೌಂಟ್ನ ಅರ್ನಿಂಗ್ ಮಾಡ್ಬೋದು. ಬಟ್ ಬೆಸ್ಟು ಅಂತಂದರೆ ಸ್ಯಾರಿನ ತೊಗೊಂಡು ಬಂದು ಸೇಲ್ ಮಾಡಿ. ಸ್ಯಾರಿ ಸೇಲ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೇನೆ ಸ್ಟಿಚ್ ಮಾಡೋದಕ್ಕೆ ಕೊಟ್ಬಿಟ್ಟು ಹೋಗ್ತಾರೆ. ಹಾಗೆಯೇ ಒಂದು ಸ್ವಲ್ಪ ಅದ್ರ ಜೊತೆ ಸ್ವಲ್ಪನೇ ತೊಗೊಂಡು ಬನ್ನಿ. ಒಂದು 10 ಡ್ರೆಸ್ ಪೀಸು, ಒಂದು 10 ಸ್ಯಾರಿ. ನಿಮ್ಗೇನಾದರೂ ಅವರು ತಗೊಳ್ಳಿಲ್ಲ ಅಂತಂದರೆ ನಿಮಗೆ ಹಾಗೆ ನಿಮ್ಮ ಮನೆಯವ್ರಿಗೆ ಕೂಡ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಸ್ವಲ್ಪ ಅಮೌಂಟಲ್ಲಿ ನೀವು ಸ್ಟಾರ್ಟ್ ಮಾಡಿ. ನೀವು ಜಾಸ್ತಿ ಅಮೌಂಟಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಕಷ್ಟ ಆಗುತ್ತೆ. ನಿಮಗೇನೆ ಸ್ಟಿಚಿಂಗ್ ಬಂತು ಅಂತಂದರೆ ಈ ಕಡೆ ಸ್ಯಾರಿದ್ರಲ್ಲೂ ನಿಮಗೆ ಅಮೌಂಟ್ ಆಗುತ್ತೆ, ಹಾಗೆಯೇ ಸ್ಟಿಚಿಂಗಲ್ಲೂ ಕೂಡ ಅಮೌಂಟ್ ಆಗುತ್ತೆ. ಯಾರಿಗೆಲ್ಲ ಸ್ಯಾರಿಲಿ ಹಾಗೆಯೇ ನಿಮಗೆ ಬಟ್ಟೆ ಬರ್ತಾ ಇಲ್ಲ ಅಂತ ಅನ್ನೋರು ಈ ಬಿಸ್ನೆಸ್ನು ಕೂಡ ಮಾಡ್ಕೋಬೋದು. ಅದ್ರ ಜೊತೆಲಿ ಪೀಕೋ ಫಾಲ್ ಕೂಡ ಮಾಡಿ. ಪೀಕೋ ಫಾಲ್ ಮಾಡೋದ್ರಿಂದ ಕೂಡ, ಯಾಕಂತಂದರೆ ಜಾಸ್ತಿ ಟೈಲರ್ಸ್ಗಳು ಇವಾಗ ನಮ್ಮನ್ನೇ ತಗೊಳ್ಳಿ, ನಾವು ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡುವಾಗ ಪೀಕೋ ಫಾಲ್ ಮಾಡೋದಕ್ಕೆ ಬೇರೆಯವ್ರಿಗೆ ಕೊಟ್ಟಿರ್ತೀವಿ. ಯಾಕಂತಂದರೆ ಪೀಕೋ ಫಾಲ್ ಮಾಡಿಕೊಂಡು ಬ್ಲೌಸ್ದು ಸ್ಟಿಚ್ ಮಾಡೋದಕ್ಕೆ ತುಂಬಾ ಟೈಮಿಂಗ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೇರೆಯವ್ರಿಗೆ ಕೊಟ್ಟಿರ್ತೀವಿ. ಸೊ ನೀವೇನು ಮಾಡಿ ಅಂತಂದರೆ ಪೀಕೋ ಫಾಲ್ ದೊಡ್ಡ ಅಂಗಡಿಗಳಲ್ಲಿ, ಬೊಟಿಕ್ಗಳಲ್ಲಾಗ್ಬೋದು ಅಥವಾ ಅಂಗಡಿಗಳಲ್ಲಾಗ್ಬೋದು ಪೀಕೋ ಫಾಲ್ ಮಾಡ್ತೀವಿ ಅಂತಂದ್ಬಿಟ್ಟು, ಯಾಕಂತಂದರೆ ದುಡಿಯೋದ್ರಲ್ಲಿ ಹೇಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಹೋಗಿ ಹೇಳಿ ಈಸ್ಕೊಂಡು ಬಂದು ನೀವು ನೀಟಾಗಿ ಫಿನಿಶಿಂಗ್ ಕೊಟ್ಟು ಮಾಡಿಕೊಡಿ. ಇದಾದಮೇಲೆ ಸ್ಯಾರಿ ಕುಚ್ಚು ಕೂಡ ಹಾಕ್ಕೊಡ್ಬೋದು. ನೀವು ಕ್ರೋಶಾ ಕುಚ್ಚು ಹಾಕ್ತಾಯಿದ್ದೀರಾ ಅಂತಂದರೆ ಕ್ರೋಶಾ ಕುಚ್ಚಲ್ಲೂ ಮಾಡಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಯಾಕಂತಂದ್ರೆ ಇವಾಗ ಟ್ರೆಂಡಿಂಗ್ ಇದೆ ಕ್ರೋಶಾ ಕುಚ್ಚು ಅನ್ನೋದು, ಪ್ರತಿಯೊಬ್ಬರು ಕೂಡ ಮಾಡಿಸ್ತಾರೆ. ಕ್ರೋಶಾ ಕುಚ್ಚನ್ನ ಕಲ್ತ್ಕೊಳ್ಳಿ. ಒಂದು 2 ದಿನ 3 ದಿನದಲ್ಲೆಲ್ಲ ಕಲ್ತ್ಕೊಳ್ಬಿಡ್ಬೋದು. ಅದನ್ನು ಕೂಡ ಮಾಡ್ಬೋದು. ನೀವು ಇದಿಷ್ಟನ್ನು ಮಾಡಿ ನೀವು ಹಣನ ಸಂಪಾದನೆ ಮಾಡ್ಬೋದು. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಸ್ಯಾರಿ ಪೇಟಿಕೋಟ್ದು ನಾನು ನಿಮಗೆ ಕಟ್ಟಿಂಗು ಸ್ಟಿಚಿಂಗು ಎರಡನ್ನೂ ಒಟ್ಟಿಗೆ ಕೂಡ ಹೇಳ್ಕೊಡ್ತೀನಿ, ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನೀವು ಕೂಡ ಇದನ್ನೆಲ್ಲ ಅಳವಡಿಸ್ಕೊಂಡು ಆಮೇಲೆ ನನ್ನ ಚಾನಲ್ಗೆ ಬಂದು ಕಮೆಂಟ್ ಮಾಡಿ, ಇದರಿಂದ ಲಾಭ ಆಯ್ತಾ ಇಲ್ವಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂತಂದರೆ ಯಾವಾಗಲೂ ಕೂಡ ನನ್ನ ಚಾನಲ್ ಇದ್ದೇ ಇರುತ್ತೆ. ಸೊ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.